ಇವತ್ತಿನ ಸಭೆಯ ನಮ್ಮ ಈ ಕ್ಷೇತ್ರದ ಶಾಸಕರಾದ ನನಗೆ ಗುರುಗಳಾದ ಜಿ.ಟಿ. ದೇವೇಗೌಡರಿಗೆ ನಾವು ಕೇಳ್ಕೊಳ್ಳುವಾಗ ಈ ಊರ ಹೆಸರು ಹೇಳಿದ ತಕ್ಷಣ ಅವರು, ಯಾಕಂದ್ರೆ ಅವ್ರಿಗೆ ಮನೆ ಇದ್ದಂಗಿದು. ಈ ಕ್ಷೇತ್ರದಲ್ಲಿ ಶಾಸಕರಾದ್ಮೇಲೆ ಎಲ್ಲಾ ಸಮಾಜದವ್ರಿಗೆ ಏನೇನು ಅನುಕೂಲ ಮಾಡ್ಕೊಡ್ಬೇಕು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಹೆಚ್ಚಿನ ರೀತಿಯಲ್ಲಿ ಇಡೀ ಜಿಲ್ಲೆಗೆ ನಾಯಕರು ನಮ್ಗವರು. ಒಂದ್ ಕ್ಷೇತ್ರಕ್ಕಲ್ಲ, ಇಡೀ ಜಿಲ್ಲೆಗೆ ನಾಯಕರು. ನನಗೂ ರಾಜಕೀಯದಲ್ಲಿ ಸಾಕಷ್ಟು ಅವರು ಆಶೀರ್ವಾದ ಮಾಡಿ ರಾಜಕೀಯಕ್ಕೆ ನನ್ ಮುಂತಳ್ಳೋದ್ರಲ್ಲಿ ನಮ್ ಜಿ.ಟಿ. ದೇವೇಗೌಡ್ರೆ ಕಾರಣ. ಅವ್ರು ನಾವ್ ಎಷ್ಟು ಹೇಳಿದ್ರು ಸಾಲಲ್ಲ. ನಾವು ಈ ಚಾಮುಂಡೇಶ್ವರಿ ಕ್ಷೇತ್ರ ಅಂದ್ರೆ ನನಗೊಂದು ವಿಶೇಷ ಕ್ಷೇತ್ರ. ಯಾಕಂದ್ರೆ ನಮ್ ಗೌಡ್ರವ್ರ ಕ್ಷೇತ್ರ. ಈ ಕ್ಷೇತ್ರ ನಮ್ ಕೆಲಸ ಏನೋ ಮಾಡ್ಬೇಕಂತೇಳಿ ಈ ಕ್ಷೇತ್ರದಲ್ಲಿ ಎಷ್ಟು ಮಸೀದಿಗಳು ಬರ್ತವೆ ನಮ್ಮ ಒಗ್ಗೂಡ್ ಸಂಬಂಧಪಟ್ಟಂತದ್ದು ಒಂದು ಟೂರ್ ಮಾಡಿ ನಾವು ಎಲ್ಲ ಸರ್ವೆ ಮಾಡುವಾಗ ಈ ಊರಲ್ಲಿ ತುಂಬಾ ಹಳೆ ಮಸೀದಿ. ಅವಾಗ ಇಲ್ಲಿರೋಂಥ ಶಬೀರ್ ಅವ್ರಾಗಿರ್ಬೋದು, ಇಲ್ಲಿರೋಂಥ ಎಲ್ಲ ಬಂದೇವ್ರು ಕೇಳುವಾಗ ಮಳೆ ಬಿದ್ರೆ ನಮ್ಗೆಲ್ಲ ಒಳಗೆ ಮಳೆ ನೀರ್ ಬಂದ್ಬಿಡ್ತದೆ, ನಮಾಜಿ ಮಾಡಕ್ ಆಗಲ್ಲ. ನಾವು ಮ್ಯಾಟ್ ಏನ್ ಹಾಕೊಂಡ್ ಮಾಡ್ತೀವಿ, ತುಂಬಾ ನೀರ್ ಸೋರ್ತದೆ, ಅನುಕೂಲ ಇಲ್ಲ ಅಂತ ಹೇಳೋ ಸಂದರ್ಭದಲ್ಲಿ ನಾನು ನಮ್ಮ ಮಿನಿಸ್ಟರ್ ಆದ BZ ಜಮೀರ್ ಅಹಮದ್ ಖಾನ್ ಅವ್ರ ವಿಚಾರ ತಿಳಿಸಿದೆ. ಅವರು ಗೌಡ್ರ ಜೊತೆ ಮಾತಾಡಿ ಒಂದು ಹೊಸ ಮಸೀದಿ ಕೆಲಸ ಮಾಡ್ಸಕ್ಕೆ ಅದೇನ್ ಅನುದಾನ ಐತದೆ ನಾನು ಬೋರ್ಡ್ ಇಂದ ಕೊಡ್ತೀನಿ ಅಂತ ಒಪ್ಕೊಂಡ್ರು. ಇನ್ನು ಅನುದಾನ ನಾವು ಬಂದಿಲ್ಲ. ಆದ್ರೂ ನಾವು ನಮ್ಮ ಸ್ನೇಹಿತರು ನಮ್ ಕೆಲವುಗಳು ಸೇರಿ ಒಂದ್ 5 ಲಕ್ಷ ರೂಪಾಯಿ ನಮ್ ಕಡೆಯಿಂದ ನಾವು ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ಕಲೆಕ್ಷನ್ ಮಾಡಿ ಇವತ್ತು ಕೆಲಸ ಶುರು ಮಾಡ್ಬೇಕಂತೇಳಿ ನಮ್ಗೆಲ್ಲ ಆಶೀರ್ವಾದ ಮಾಡಂತ ನಮ್ಮ ಜಿಲ್ಲೆಗೆ ನಮ್ಮ ಮುಫ್ತಿ ತಾಜುದ್ದೀನ್ ಸಾಹೇಬ್ ಅವರು, ಒಂದು ನಮ್ಮ ಧರ್ಮಗುರುಗಳು, ಅವ್ರ ಜೊತೆ ಕೇಳೋಕೆ ಬಹಳ ಸಂತೋಷ. ಅವ್ರು ಬಹಳ ಬಿಸಿ ಶೆಡ್ಯೂಲ್, ಅವ್ರಿಗೆ ಒಂದ್ ನಿಮಿಷ ಪುರ್ಸತ್ತಿಲ್ಲ ನಮ್ಮ ತಾಜುದ್ದೀನ್ ಸಾಹೇಬ್ರಿಗೆ. ಇಡೀ ಜಿಲ್ಲೆ ಇಡೀ ಇದ್ರ ಜವಾಬ್ದಾರಿ ಇರುತ್ತೆ. ನೂರಾರು ಮಕ್ಕಳಿಗೆ ಪಾಠ ಹೇಳಂತದ್ದು. ಆಮೇಲೆ ನಮ್ಮ ಸಂಸ್ಥೆಯ ಒಂದು ಕೋರ್ಟ್ ಇದೆ, ಅಲ್ಲಿ ತೀರ್ಮಾನಗಳು ಅವೆಲ್ಲ ಇರ್ತದೆ. ಆದ್ರೂ ಎರಡು ಜಿಲ್ಲೆಗೆ ಬರ್ತಾರೆ, ಅವ್ರಿಗೆ ಒಂದ್ ನಿಮಿಷ ಟೈಮ್ ಇರಲ್ಲ. ಆದ್ರೂ ಇಂಥ ಒಳ್ಳೆ ಕಾರ್ಯಕ್ಕೆ ನಾನು ಬರ್ತೀನಿ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಬಂದಂತ ನಮ್ಮ ಮುಫ್ತಿ ತಾಜುದ್ದೀನ್ ಸಾಹೇಬ್ರಿಗೆ, ಮತ್ತೆ ಅದೇ ರೀತಿ ನಮ್ಮ ಈ ಭಾಗದ ಅಧ್ಯಕ್ಷರು ಮತ್ತು ಮೆಂಬರ್ಗಳು, ನಮ್ಮ ಚಿಕ್ಕಗೌಡ್ರು ಎಲ್ಲ ನಮ್ಗೆಲ್ಲ ಬಹಳ ಸಂತೋಷ. ಬೆಳಗ್ಗೆಯಿಂದಾನೆ ಅವರು ಬಹಳ ದಿನದಿಂದ ಪೆಂಡಿಂಗ್ ಇತ್ತು, ಬೇಕಾಗಿತ್ತಿಲ್ಲಿ ಊರಲ್ಲಿರೋಂಥ ತುಂಬಾ ಬಡ ಕುಟುಂಬಗಳು, ಅವ್ರಿಗೇನು ಮಾಡ್ಕೊಳಕ್ ಆಗಲ್ಲ, ಅವ್ರಿಗೆ ಸಂಬಳ ಕೊಡಕ್ಕೂ ಇಲ್ಲ, ಇಲ್ಲಿ ರೆಡಿ ಮಾಡಕ್ ಆಗಲ್ಲ ಅನ್ನುವಾಗ ಒಂದ್ 25 ಲಕ್ಷ ಅನುದಾನದಲ್ಲಿ ಈ ತರ ಬರ್ತದೆ ಅಣ್ಣ ಮಸೀದಿ. ಇಲಾಖಿದೀವಲ್ಲ, ಇದೇನ್ ಮಾಡ್ತೀವಿ, ಇದೇನು ಮಾಡಲ್ಲ ನಾವು. ಈ ಜಾಗ ಇರೋದ್ರಿಂದ ನಮ್ ಒಕ್ಕಮಳ್ಳಿ ಜಾಗನೇ ಇದು. ಇಲ್ಲೇ ಒಂದು ಹೊಸದು ನಿಮ್ ಕೈಯಿಂದ ಅದಕ್ಕೆ ಚಾಲನೆ ಕೊಡಿಸ್ಬೇಕಂತೇಳಿ ಎಲ್ಲ ತುಂಬಾ ಜನ ಆಸೆ ಇತ್ತು. ಎಲ್ಲ ನಮ್ಮ ಒಕ್ಕಮಳ್ಳಿ ಪರವಾಗಿ ಮತ್ತೆ ಸೇರಿನ ಪರವಾಗಿ ನಾನು ನಮ್ಮ ಜಿ.ಟಿ. ದೇವೇಗೌಡರಿಗೆ, ಈ ಭಾಗದ ಮುಖಂಡರುಗಳಿಗೆ ನಿಮ್ಗೆಲ್ಲ ನಾನು ಧನ್ಯವಾದ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಗೌಡ್ರು ಆವಾಗಿಂದ ನೋಡಿ ಇವ್ರು ಮಾಡ್ಕೊಟ್ಟಿರೋ ಕೆಲಸಗಳನ್ನ ಮೈಸೂರು ನಗರದಲ್ಲಿ ಇವತ್ತು ಮಸೀದಿಗಳಿಗೆ, ನಮ್ಮ ದರ್ಗಾಗಳಿಗೆ ಮತ್ತು ನಮ್ಮ ಮದ್ರಸೆಗಳಿಗೆ, ಶಾಲೆಗಳಿಗೆ ವರ್ಷಾದ ರೀತಿಯಲ್ಲಿ ಆ ಕಾಲದಿಂದನೂ ಅವರು ನಮ್ಮ ಸಮಾಜದ ಏನೇ ಕೆಲಸ ಅಂದ್ರು ವಿಶೇಷವಾಗಿ ಅವ್ರು ಅವ್ರು ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಧರ್ಮಗುರುಗಳನ್ನ ನಾನು ಮನವಿ ಮಾಡ್ಕೊತೀನಿ. ನಮ್ಮ ಜಿ.ಟಿ. ದೇವೇಗೌಡರಿಗೆ ಒಂದು ಸನ್ಮಾನ ಮಾಡ್ಬೇಕಂತೇಳಿ. ಗ್ರಾಮಕ್ಕೆ ಒಂದು ಇತಿಹಾಸ ಇದೆ. ಇದು ಗ್ರಾಮ ಪಂಚಾಯತಿ ಕೇಂದ್ರ ಆಗಿತ್ತು. ನಮ್ಮ ಊರುಗಳೆಲ್ಲ ಸಾಗರಕಟ್ಟೆ ಗ್ರಾಮ ಪಂಚಾಯತಿಗೆ ಸೇರಿದ್ದು. ಗ್ರಾಮ ಪಂಚಾಯತಿನ ಹೆಡ್ ಕ್ವಾರ್ಟರ್ಸ್ ಈಚೆಗೆ ಬದಲಾಗಿದೆ, ಬಹಳಷ್ಟು ವರ್ಷಗಳಿಂದ ಈಚೆ ಬದಲಾಗಿದೆ. ಇಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಬಾಂಧವರು ಬಹಳ ಶಿಸ್ತುಬದ್ಧವಾಗಿ, ಇಲ್ಲಿರ್ತಕ್ಕಂಥ ನಾಯಕ ಸಮುದಾಯ, ಅಲ್ಪಸಂಖ್ಯಾತ ಸಮುದಾಯದವರು ತುಂಬಾ ಒಟ್ಟಾಗಿ ಒಗ್ಗಟ್ಟಾಗಿ ಹಿಂದಿನಿಂದ ಕೂಡ, ಇವ್ರ ತಾತನ ಕಾಲದಿಂದ ಕೂಡ ಎಲ್ಲರೂ ಕೂಡ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಈ ಗ್ರಾಮದಲ್ಲಿ ಒಟ್ಟಾಗಿ ಬದುಕನ್ನ ಕಟ್ಕೊಂಡು ಬದುಕ್ತಾ ಇದ್ದಾರೆ. ಇಲ್ಲಿ ಅಲ್ಪಸಂಖ್ಯಾತರ ಒಂದು ಎಲ್ಲಾ ರೀತಿಯ ದೇವರ ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಮಂದಿರ ಮಾಡಬೇಕು ಅಂತೇಳಿ ಈಗ ನಮ್ಮ ಅಜ್ಜು, ನನ್ನ ಶಿಷ್ಯ, ಅವನಿಗೆ ಆವತ್ತು ಅವನ ಮನೆಗೆ ಹೋಗಿ ಯುವಕ ಇನ್ನು ಉರಿದುಂಬಿಸಿ ಒಂದು ಸೈನ್ಯವನ್ನೇ ಕಟ್ಟಿ ಅಜ್ಜು ಅವರು ಇವತ್ತು ಬೆಳೆದು ಒಕ್ಬೋರ್ಡ್ನ ಅಧ್ಯಕ್ಷರಾಗಿ ನನ್ನ ಕ್ಷೇತ್ರದ ಸಾಗರಕಟ್ಟೆಗೆ ಬಂದು
ಅವ್ರಿಗಿರ್ತಕ್ಕಂಥ ಅಧಿಕಾರ ವ್ಯಾಪ್ತಿಯಲ್ಲಿ ಮತ್ತೊಬ್ಬ ಗೆಳೆಯರಾಗಿದ್ದಂಥ ಜಮೀರ್ ಮಂತ್ರಿಗಳು ಅವರು ಕೂಡ ಅಜ್ಜು ಅವ್ರಿಗೆ ಬೆನ್ತಟ್ಟಿ ಅಧ್ಯಕ್ಷರನ್ನಾಗಿ ಮಾಡಿಸಿದ್ದಾರೆ. ಅಜ್ಜು ಅವ್ರು ಬಂದು ಇದು ನಮ್ಮ ಜಿ ಟಿ ದೇವೇಗೌಡ ಕ್ಷೇತ್ರ, ಎಲ್ಲೆಲ್ಲಿ ಅಲ್ಪಸಂಖ್ಯಾತರಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಪ್ರಾರ್ಥನಾ ಮಂದಿರಗಳನ್ನ ಕಟ್ಟಿಸ್ಕೊಡ್ಬೇಕು ಅಂತಕ್ಕಂಥ ಮನಸ್ಸನ್ನ ಮಾಡಿ ಮಾಡ್ತಾ ಇರ್ತಕ್ಕಂಥ ಅಜ್ಜೂರವ್ರಿಗೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಒಂದು ಅಭಿನಂದನೆಗಳನ್ನ ನಾವು ಸಲ್ಲಿಸ್ಬೇಕು. ಧರ್ಮಗುರುಗಳು ಅವರನ್ನು ಕೂಡ ಮೈಸೂರು ನಗರ ಜಿಲ್ಲೆಯ ಧರ್ಮಗುರುಗಳನ್ನು ಕೂಡ ಇವತ್ತು ಇಲ್ಲಿಗೆ ಆಹ್ವಾನಿಸಿ ಬಂದಿರ್ತಕ್ಕಂಥದ್ದು ಮತ್ತೊಂದು ವಿಶೇಷ. ನಮ್ಮ ಇಲ್ಲಿನ ಕಡಿಮೆ ಜನರಿರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ಬಹಳಷ್ಟು ಸಂತೋಷ ಆಗಿದೆ. ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲದೆ ಇದ್ರು ಕೂಡ ನಮ್ಮನ್ನು ಗುರುತಿಸಿದ್ದಾರೆ. ನಮ್ಮ ಗ್ರಾಮಕ್ಕೆ ಧರ್ಮಗುರುಗಳು ಬಂದಿದ್ದಾರೆ, ಅಜ್ಜು ಅವ್ರು ಮಾಡಿಸ್ಕೊಡ್ತಿದ್ದಾರೆ, ನಮ್ಮ ಶಾಸಕರು ಕೂಡ ಬಂದಿದ್ದಾರೆ. ನಮ್ಮ ಕಾರ್ಪೊರೇಟ್ ಆಗಿದ್ದ ನಜೀರುದ್ದೀನ್ ಬಾಬು ಅವರು, ಶಮಿ ಅವರು, ಮತ್ತೆ ಎಲ್ಲ ನಮ್ಮ ಕಡ್ಕೊಳ, ಸಿಂಧುವಳ್ಳಿ, ನಮ್ಮ ಡಿ ಕಾಟೂರು, ದೊಡ್ಡಕಾನ್ಯ, ಕೆ ಆರ್ ಮಿಲ್ಲು, ಈ ಭಾಗದಿಂದ ಮುಖಂಡರುಗಳು ವಿಶೇಷವಾಗಿ ಆಗಮಿಸಿ ಅವರೆಲ್ಲರೂ ಕೂಡ ಪ್ರಥಮವಾಗಿ 10 ಲಕ್ಷವನ್ನ ಅವ್ರೇನು ಬಿಡುಗಡೆ ಮಾಡಿಸಿ ತಂದಿದ್ದಾರೆ. ಅದನ್ನ ಪೂರ್ಣಗೊಳಿಸ್ಲಿಕ್ಕೆ ನಾನು ಕೂಡ ಮಂತ್ರಿಗಳ ಜೊತೆ ಗೆಳೆಯರಾದಂಥ ಜಮೀರ್ ಅವರು ಇವತ್ತು ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಒಬ್ಬ ದೊಡ್ಡ ನಾಯಕನಾಗಿರ್ತಕ್ಕಂಥ ಜಮೀರ್ ಅವರು ವಸತಿ ಖಾತೆಯ ಸಚಿವರಾಗಿದ್ದಾರೆ. ನಿಮ್ಮೆಲ್ಲ ಅಲ್ಪಸಂಖ್ಯಾತರ ವಕ್ಫ್ ಬೋರ್ಡ್ನ ಅಧ್ಯಕ್ಷರು ಕೂಡ ಅವರೇ ಇದ್ದಾರೆ. ವಕ್ಫ್ ಮಂಡಳಿ ಇಲಾಖೆನೂ ಕೂಡ ಅವ್ರ ಕೈಯಲ್ಲಿ ಇರೋದ್ರಿಂದ ಅವ್ರು ಎಷ್ಟು ಉತ್ಸಾಹದಿಂದ ಅಲ್ಪಸಂಖ್ಯಾತರ ಪರವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರಲ್ಲೂ ಕೂಡ ಮಾಡಿ ನಿಮ್ಗೆ ಏನಾಗಬೇಕು ಅನ್ನೋದನ್ನ ನೀವು ಮೊದಲು ಅದಕ್ಕೊಂದು ಎಸ್ಟಿಮೇಟನ್ನ ನೀವೇ ತಯಾರು ಮಾಡಿಸಿ ಪ್ಲಾನ್ ಮಾಡಿಸಿ ಎಷ್ಟೆಷ್ಟು ಆಗ್ಬೇಕು ಅಂತಕ್ಕಂಥದ್ದನ್ನ ಈಗಲಾದ್ರೂ ಕೂಡ ನೀವು ರೆಡಿ ಮಾಡಿ ಕೊಟ್ರೆ, ಅಜ್ಜೋರ್ ಕೈಗೆ ಒಂದು ಕೊಡಿ, ನನ್ನ ಕೈಗೂ ಒಂದು ಕೊಡಿ, ಸರ್ಕಾರದಿಂದ ಒಂದ್ರೆ ಮಾಡ್ಸೋಣ, ನಮ್ಮ ಕಡೆಯಿಂದ ಎಷ್ಟಾಗಬೇಕು ಮಾಡ್ಸೋಣ. ಇವನ್ನೆಲ್ಲವನ್ನು ಕೂಡ ಸುಸಜ್ಜಿತಗೊಳಿಸ್ತಕ್ಕಂಥ ಸುಂದರವಾದಂಥ ಭಕ್ತಿ ಪ್ರಾರ್ಥನಾ ಮಂದಿರವನ್ನು ಕಟ್ಟಿಸ್ಲಿಕ್ಕೆ ನಾವೆಲ್ಲ ರೀತಿಯ ನೆರವನ್ನು ಕೊಡೋಣ. ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ಪಿ ಡಿ ಒ ಸಮೇತವಾಗಿ ನಾನೇ ಪಿ ಡಿ ಅವ್ರಿಗೆ ಹೇಳಿದೆ, ನೀ ಎಲ್ಲರಿಗೂ ಹೇಳಪ್ಪ, ಯಾರು ಹೇಳಿಲ್ಲ ಅಂದ್ರು. ಅದಕ್ಕೆ ಇಲ್ಲ ಕಣವ್ರಿಗೆ ಗೊತ್ತಿಲ್ಲ ಹೇಳಲಿಕ್ಕೆ, ನೀನೇ ಎಲ್ಲರಿಗೂ ಹೇಳಿ ಕರ್ಕೊಂಬ ಅಂತ ಹೇಳಿದ್ದೆ. ಪಿ ಡಿ ಒ, ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷ, ಸದಸ್ಯರುಗಳು ಎಲ್ಲರೂ ಹೇಳಿ ಅವರೆಲ್ಲರೂ ಕೂಡ ಆಗಮಿಸಿದ್ದಾರೆ. ನಾವೆಲ್ಲರೂ ಕೂಡ ಇವತ್ತು ಈ ಪುಣ್ಯದಿಂದಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ ಇದು ಒಂದು ಶಕ್ತಿಯುತವಾದಂಥ ಜನರೆಲ್ಲರಿಗೂ ಕೂಡ ಸರ್ವರಿಗೂ ಕೂಡ ಬೆಳಕು ಕೊಡ್ತಕ್ಕಂಥ ಒಂದು ಪ್ರಾರ್ಥನಾ ಕೇಂದ್ರ ಇದಾಗಲಿ. ಅದಕ್ಕೆ ಅಜ್ಜು ಅವರು, ನಾವು, ನೀವು ಎಲ್ಲ ಸೇರಿ ಅದಕ್ಕೆ ಸಂಪೂರ್ಣ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯ ಸಹಕಾರವನ್ನ ಕೊಡೋಣ ಅಂತೇಳಿ ಹೇಳ್ತಾ, ಆಗಮಿಸಿರ್ತಕ್ಕಂಥ ಎಲ್ಲ ಮುಖಂಡರುಗಳು, ಎಲ್ಲರಿಗೂ, ಮಾಧ್ಯಮ ಸ್ನೇಹಿತರಿಗೂ ಎಲ್ರಿಗೂ ನನ್ನ ಅಭಿನಂದನೆಗಳು. ಹಿಂದೂ ಮುಸ್ಲಿಮು ನಮ್ಮ ರಾಜ್ಯದಲ್ಲಿ ನೋಡಿಲ್ಲ, ನಾನು ನಮ್ಮ ಊರಲ್ಲಿ ನೋಡಿದ್ದೀನಿ. ನಮ್ಮ ಊರಲ್ಲಿ ಒಂದು